ಭಂಡಾರದ ಭಕ್ತಿಯಲ್ಲಿ ಮಿಂದೆದ್ದ ಶ್ರೀ ಅರಣ್ಯಸಿದ್ದೇಶ್ವರನ ಭಕ್ತಾದಿಗಳು. ರಾಯಬಾಗ್ ತಾಲೂಕಿನ ಸುಕ್ಷೇತ್ರ ಎಲ್ಪಾರಟ್ಟಿ ಗ್ರಾಮದಲ್ಲಿ ಶ್ರೀ ಅರಣ್ಯಸಿದ್ದೇಶ್ವರ ದೇವರ ಕರಿಕಟ್ಟುವ ಮೂಲಕ ಚಾಲನೆಗೊಂಡ ಜಾತ್ರೆಯು ಸತತ 5 ದಿನಗಳ ಕಾಲ ವಿಜೃಂಭಣೆಯಿಂದ ಜರುಗಿತು. 4ನೆಯ ದಿನ ನೈವೇದ್ಯ, 5ನೆಯ ದಿನ ನಿವಾಳಿಕೆ ಕರಿ ಹರಿಯುವ ಮೂಲಕ ಜಾತ್ರೆ ಸಂಪನ್ನಗೊಂಡಿತು. ಜಾತ್ರೆಯಲ್ಲಿ ಶ್ರೀ ಅರಣ್ಯಸಿದ್ದೇಶ್ವರ ದೇವಸ್ಥಾನ ಟ್ರಸ್ಟ್ ಕಮಿಟಿ ಹಾಗೂ ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ನಿತ್ಯ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ನೆರೆದ ಭಕ್ತಾದಿಗಳಿಗೆ ಸಕಲ ಸುವ್ಯವಸ್ಥೆ ಮಾಡಲಾಗಿತ್ತು. ನಿತ್ಯ ಲಕ್ಷ ಭಕ್ತ ಸಮೂಹವು ಸರದಿ ಸಾಲಿನಲ್ಲಿ ತಮ್ಮ ಆರಾಧ್ಯ ದೇವರ ದರ್ಶನ ಪಡೆದರು. ತಾಲೂಕಿನಲ್ಲಿ 2ನೆಯ ಅತಿದೊಡ್ಡ ಜಾತ್ರೆಗೆ ಖ್ಯಾತಿ ಹೊಂದಿದ ಶ್ರೀ ಅರಣ್ಯಸಿದ್ದೇಶ್ವರ ಜಾತ್ರೆಗೆ ಕರ್ನಾಟಕ, ಮಹಾರಾಷ್ಟ್ರ ಹಾಗೂ ಗೋವಾ ರಾಜ್ಯದಿಂದ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಜಾತ್ರೆಯಲ್ಲಿ ಭಾಗಿಯಾಗಿದ್ದರು. ಆಗಮಿಸುವ ಭಕ್ತರಿಗೆ ದೇವರ ರೂಪದಲ್ಲಿ ಮೊದಲು ಅತಿಥಿಗಳನ್ನ ಅಂದರೆ ಒಡೆಯರನ್ನ ಬಾಳೆಹಣ್ಣಿನ ಸೀಕರಣಿ, ಹೋಳಿಗೆ, ಅನ್ನ, ಸಾರಿನೊಂದಿಗೆ ಊಟ ಬಡಿಸುವುದು, ಅವರನ್ನು ಸತ್ಕರಿಸುವ ವಿಶೇಷ ಪ್ರತೀತಿ ಬೆಳೆದು ಬಂದಿದೆ. ಜಾತ್ರೆಯ ಕೊನೆಯ ದಿನ ಎಲ್ಲೂ ಆಗದ ಮಹತ್ವದ ಘಟ್ಟವಾದ ನಿವಾಳಿಕೆ ಜರುಗುವುದು. ಭಕ್ತರು ನಿವಾಳಿಕೆಗೆ ಕೊಬ್ಬರಿ, ಖಾರೀಕ್, ಬಾಳೆಹಣ್ಣು ಎಸೆದು ಭಕ್ತಿಯ ಪರಾಕಾಷ್ಠೆ ಮೆರೆಯುವುದು ವಿಶೇಷವಾಗಿ ಕಂಡುಬರುತ್ತದೆ. ಇವತ್ತು ಜಾತ್ರೆಯ ಕೊನೆಯ ದಿನ ಶ್ರೀ ಅರಣ್ಯಸಿದ್ದೇಶ್ವರ ದೇವರಿಗೆ ನಿವಾಳಿಕೆ ಮಾಡಿ ದೇವರ ಪಲ್ಲಕ್ಕಿ ಹಾಗೂ ದೇವಸ್ಥಾನ ಮೇಲೆ ಭಂಡಾರ, ಅದಿರು, ಕೊಬ್ಬರಿ, ಖಾರೀಕ, ಬಾಳೆಹಣ್ಣು ಹಾರಿಸಿ ನಂತರ ಕರಿ ಹರಿಯುವ ಮೂಲಕ 5 ದಿನಗಳ ಜಾತ್ರೆ ಸಂಪನ್ನಗೊಂಡಿತು. ನಿವಾಳಿಗೆ ನಂತರ ಲಕ್ಷಾಂತರ ಭಕ್ತರು ನಾ ಮುಂದು ತಾ ಮುಂದು ಎಂಬಂತೆ ತಮ್ಮ ತಮ್ಮ ಗ್ರಾಮ ಹಾಗೂ ಮನೆಗಳಿಗೆ ತೆರಳಿದರು. ಈ ಸಂದರ್ಭದಲ್ಲಿ ಟ್ರಸ್ಟ್ ಕಮಿಟಿಯ ಅಧ್ಯಕ್ಷ ಅಮಿತ್ ಕೌಟ್ಕಾಪ್, ಸುನಿಲ್ ಗೌಡ ಪಾಟೀಲ್, ಅಶೋಕ್ ಗುಡೋಡ್ಗಿ, ಮಹಾದೇವ್ ಚೌಗ್ಲಾ, ಚಿದಾನಂದ್ ಕೌಟ್ಕಾಪ್, ಬಸವರಾಜ್ ಸನದಿ, ಲಕ್ಷ್ಮಣ್ ಜೈಗೋನಿ, ಸಿದ್ದು ಸನದಿ, ಶಂಕರ್ ಸೌದಿ, ವೀರೇಶ್ ಕೌಟ್ಕಾಪ್, ನ್ಯಾಯವಾದಿಗಳಾದ ಮಹೇಶ್ ಗುಡೋಡ್ಗಿ ಸೇರಿದಂತೆ ಇನ್ನೂ ಅನೇಕ ಭಕ್ತರು ಉಪಸ್ಥಿತರಿದ್ದರು.
ಈ ವರ್ಷ ನಮ್ಮ ಆನಂದಸಿದ್ಧರ ಜಾತ್ರೆ ಸುಮಾರು ನಮ್ಮ ಹಿರಿಯರ 200 ವರ್ಷದಿಂದ ನಡ್ಸ್ಕೊಂಡು ಬಂದಂಥ ಈ ಜಾತ್ರೆ ಭಾಳ ಐತಿಹಾಸಿಕ ಮತ್ತು ಒಂದು ನಿಟ್ಟುಕಟ್ಟದಿಂದ ವ್ಯವಸ್ಥೆಯಿಂದ ನಡ್ಕೊತಿರುವಂಥ ಜಾತ್ರೆ. ಈ ಜಾತ್ರೆಯಲ್ಲಿ ಸುಮಾರು 5 ದಿವಸ ಪರ್ಯಂತ ಮುಂಚಿತ ನಾವು ಎಲ್ಲ ಕಮಿಟಿಯವರು ಮತ್ತು ಭಕ್ತರೆಲ್ಲ ಕೂಡಿ ಒಂದು ಪೂರ್ವ ಸಭೆ ತಗೊಂಡು ಏನೇನು ನಿಟ್ಟುಕಟ್ಟ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೇಳಿ ಎಲ್ಲ ವ್ಯವಸ್ಥೆಗಳನ್ನು ಮಾಡಿ ಆ ತಹಶೀಲ್ದಾರು ಮತ್ತೆಲ್ಲ ಇಲಾಖೆಯವರು ಕರೆದ ಇಲ್ಲಿ ಒಂದು ಸಭೆಯನ್ನು ಮಾಡಿ ಎಲ್ಲ ವ್ಯವಸ್ಥಿತ ಇಲಾಖೆಯವರಿಗೆ ಏನು ಕೆಲಸ ಮಾಡಬೇಕು, ಅವರು ಏನು ಕೆಲಸ ಜರುಗಿಸಬೇಕು ಅದು ಎಲ್ಲ ಅವರಿಗೆ ಒಂದು ಆದೇಶ ಮಾಡಿಸಿ ಎಲ್ಲ ವ್ಯವಸ್ಥಿತ ನಡೆಯುವಂಗೆ ನಾವು ಮಾಡ್ತೀವಿ. ಆ ಪ್ರಕಾರ ಈ ವರ್ಷ ಕೂಡ ನಾವು ಮಾಡ್ಕೊಂಡು ಬಂದಿದ್ದೀವಿ ಮತ್ತು ನಮ್ಮ ಈ ಜಾತ್ರೆ ಪರಂಪರೆಯನ್ನು ನಾವು ನಡೆಸ್ಕೊತ ಹೊಂಟೀವಿ. ಈ ಜಾತ್ರೆ ಬಗ್ಗೆ ಹೇಳೋದಂದರೆ ಈ ಜಾತ್ರೆಯನ್ನು ಹೆಂಗೆ ಒಂದು ಎಲ್ಲ ಜಾತಿಯವರು ಕೂಡಿ ಒಂದು ವ್ಯವಸ್ಥಿತ ಎಲ್ಲ ಅವ್ರಿಗೊಂದೊಂದು ಕೆಲಸ ಕೊಟ್ಟಿದ್ದಾರೆ ಹಿರಿಯರ. ಹೆಂಗಂದರೆ ಒಂದು ಚೌರಿ ಬೀಸಿದು ಒಂದು ಸಮಾಜದವ್ರಿಗೆ, ಪಾಲ್ಕಿ ಹಿಡಿದು ಒಂದು ಸಮಾಜದವ್ರಿಗೆ, ದ್ಯೂಟಿಗೆ ಹಿಡಿದು ಒಂದು ಸಮಾಜದವ್ರಿಗೆ, ಎಲ್ಲ ಈ ಹಕ್ಕದಾರರು ಕೂಡಿ ಎಲ್ಲ ಭಕ್ತರು ಕೂಡಿ ಎಲ್ಲ ಜಾತಿಯವ್ರನ್ನ ಒಂದು ಒಕ್ಕಟ್ಟು ಮಾಡಿಕೊಂಡು ಈ ಜಾತ್ರೆಯನ್ನು ನಾವು ಪ್ರತಿ ವರ್ಷ ಅಂತ ಜರುಗಿಸ್ತೀವಿ. ಇದು ಸಲ ಭಾಳ ಶಿಸ್ತದಿಂದ ನಾವು ಈ ಜಾತ್ರೆ ಜರುಗಿಸಿದ್ದೀವಿ ಮತ್ತು ಸುಮಾರು ಒಂದು 7 ಲಕ್ಷ ಜನ ಇಲ್ಲಿ ಸೇರ್ಕೊಂಡು ಎಲ್ಲ ನಮ್ಮ ಜಾತ್ರೆ ಕಮಿಟಿಯವರಾಗಿ ಒಡೆಯರ ಹಾಗೆ ಅಥವಾ ಮತ್ತೆಲ್ಲ ಹಕ್ಕದಾರರು ಕೂಡಿ ಈ ಜಾತ್ರೆಯನ್ನು ನಾವು ಇವತ್ತು ನಿವಾಳಿಕೆ ಮುಖಾಂತರ ನಾವು ಮುಗಿಸಿದ್ದೀವಿ. ಹೆಂಗಂದರೆ ನಿವತ್ತೇ ಆಗಲಿ, ಆಮೇಲೆ ಕರಿ ಕಟ್ಟೋದಾಗಲಿ, ಆಮೇಲೆ ನಿವಾಳಿಕೆ ಆಗಲಿ, ಯಾವ ದಿನಕ್ಕೆ ಹೇಳಿದ ಪ್ರಕಾರ ಎಲ್ಲ ವ್ಯವಸ್ಥಿತ ನಡೆಸ್ಕೊಂಡು ಹೋಗಿದೆ. ಸುಮಾರು ಒಂದು 5 ದಿವಸದಿಂದ ನಮ್ಮ ಕಾಡಾಪುರ ಪಾಲಿಕೆ ಅಲ್ಲಿಂದ ಕಾಡಾಪುರದಿಂದ ಇಲ್ಲಿ ಕೆಮ್ಲಾಪುರವರೆಗೆ ನಡಿಗೆ ಬಂದು ಬೆಳಗ್ಗೆ ಜಾವದಲ್ಲಿ ನಮ್ಮ ಕೆಮ್ಲಾಪುರ ಮತ್ತು ಯಲ್ಪಾರಟ್ಟಿ ಮತ್ತು ಕಾಡಾಪುರ ಪಾಲ್ಕಿ ಎದುರುಗೊಂಡು ಈ ಕರಿ ಕಟ್ಟುವನ್ನು ಒಂದು ಪ್ರಾರಂಭ ಮಾಡಿ ಆಮೇಲೆ ಅವರು ಒಂದು 5 ದಿವಸ ಉಪವಾಸ ಇಟ್ಕೊಂಡು ಬಾನ ಮಾಡಿ ಒಂದು ಬಾನ ದಿವಸ ಎಲ್ಲ ನಮ್ಮ ಯಲ್ಪಾರಟ್ಟಿ, ಕೆಮ್ಲಾಪುರ, ಸಿದ್ದಾಪುರ, ಆಮೇಲೆ ಕಾಡಾಪುರ, ಗೋಕಾಕ್ ತಾಲೂಕು, ಚಿಕ್ಕೋಡಿ ತಾಲೂಕು ಜನ ಎಲ್ಲ ಬಂದು ಇಲ್ಲಿ ನಮ್ಮ ಬಾನವನ್ನು ಮಾಡಿ ಆಮೇಲೆ ಒಂದು ನಿವಾಳಿಕೆ ಮುಖಾಂತರ ಈ ನಮ್ಮ ಕಳ್ಳಿ ಅಂತದ ಅಲ್ಲಿ ಹೋಗಿ ಒಂದು ನಿವಾಳಿಕೆದ ಒಂದು ಪರಂಪರೆಯಾಗಿ ಒಂದು ನಿವಾಳಿಕೆ ಮುಗಿಸ್ಕೊಂಡು ಇಲ್ಲಿ ಗುಡಿಗೆ ಬಂದು ಏನು ಹಕ್ಕದವರಿಗೆ ಕರಿ ಕೊಟ್ಟು ಇದೊಂದು ಸಮಾರಂಭ ನಾವು ಮುಗಿಸಿ ಇವತ್ತಿಗೆ ಎಲ್ಲ ಭಂಡಾರ ಹಾರಿಸಿ ಎಲ್ಲ ಶಾಂತಿ ರೀತಿಯಿಂದ ಜಾತ್ರೆ ಮುಗಿಸಿದ್ದೀವಿ. ಭಕ್ತರದ್ದು ಒಂದು ಇಚ್ಛೆ ಇರ್ತದೆ, ನಾನು ನಿವಾಳಿಕೆ ಹೋಗಬೇಕು, ನಾನು ಅಲ್ಲಿ ಭಂಡಾರ ಹಾರಿಸ್ಬೇಕಂತೇಳಿ, ಅಲ್ಲಿ ಒಂದು ನಿವಾಳಿಕೆ ಕರಿ ಹಿಡಿಬೇಕಂತೇಳಿ, ಜಾಡಿ ಹಿಡಿಬೇಕಂತೇಳಿ ಒಂದು ಭಕ್ತಿರೇ ಒತ್ತಾಯ ಮಾಡ್ತಾರೆ. ಅದರಿಂದ ಜನ ಒತ್ತಡ ಆಗ್ತದೆ. ಅಂತಂದರೆ ನಿವಾಳಿಕೆ ಏನು ಮುಗಿತಿದ್ದಲ್ಲ, ಆ ನಿವಾಳಿಕೆ ತಗೊಂಡು ಜಲ್ದಿ ನಮ್ಮ ಮನೆಗೆ ಮುಟ್ಟಬೇಕಂತ ಹೇಳಿ ಒಂದು ಪರಂಪರೆ ನಡೆದದ. ಅದನ್ನು ಇನ್ನೂ ಜನ ನಿವಾಳಿಕೆ ಮುಟ್ಟ ತಕ್ಷಣ ಈ ಕರಿ ತೊಗೊಂಡೋಗಿ ಮನೆಗೆ ಮುಟ್ಸೋ ಪರಂಪರೆ ಇನ್ನೂ ನಡ್ಸ್ಕೊಂಡು ಬಂದರು. ಅದು ಇನ್ನೂ ನಡ್ಕೊಂಡು ಹೋಗಿದೆ. ಅಂದ್ರೆ
ಆ ಕರಿದಲ್ಲಿ ಒಂದು ಮಹತ್ವನೇ ಇದೆ. ಅದು ದೈವಿ ಭಕ್ತದ ಆ ಕರಿ ತೊಗೊಂಡು ಎಲ್ಲಿ ನಿಲ್ಲಬಾರ್ದು ಅಂತೇಳಿ ಹಿರಿಯರು ಹೇಳ್ಕೊತ ಬಂದಾರ. ಅದಕ್ಕೆ ಅವರು ಜಲ್ದಿ ಹೋಗ್ತಾರೆ. ಒಂದು ಇತಿಹಾಸದ ಇಲ್ಲಿ ಅವ್ನು ಎಲ್ಲಿ ಪೌಳಿದಾಗ ಅವನ ಏರಿಯಾದಾಗ ಇಲ್ಲಿ ನವಸಾರಿ ಬಗ್ಗೆ ನಾವು ಎಷ್ಟೋ ಸಲ ಕೇಳ್ಕೊಂಡು ಬಂದೀವಿ. ಯಾರ್ಯಾರು ಅದನ್ನ ಪ್ರಯತ್ನ ಮಾಡ್ಯಾರೋ ಅವ್ರಿಗೆ ಸ್ವಲ್ಪ ಪನಿಷ್ಮೆಂಟ್ ಹಾಕೋದು ಬಂದದ. ಅದಕ್ಕೆ ಅವತ್ತಿಂದ ಹಿರಿಯರು ಹೇಳೋ ಪ್ರಕಾರ ಇಲ್ಲಿ ಯಾವುದೂ ಮಾಂಸಾಹಾರಿ ಸೇವನೆ ಮಾಡಂಗಿಲ್ಲ ಮತ್ತು ಮಾಂಸಾಹಾರಿನ ತರಂಗಿಲ್ಲ. ಇದು ಪರಂಪರೆಯಿಂದ ನಡ್ಕೊಂಡು ಬಂದಿದೆ. ಮಾತು ನಡೆದದೆ ಮತ್ತು ಹಂಗೆ ನಡ್ಸ್ಕೊಂಡು ಹೊಂಟಾರ್ಬೇಕು ಜನ ಎಲ್ಲ. ಮತ್ತು ಈ ಜಾತ್ರೆ ಕಮಿಟಿ ಆಗಲಿ, ಇಲ್ಲಿ ಒಡೆಯರ ಅರ್ಚಕರಾಗಲಿ, ಭಕ್ತರಾಗಲಿ ಎಲ್ಲ ಬಾಂಧವ್ಯತೆಯಿಂದ ಇದನ್ನು ನಡೆಸ್ಕೊತ ಬಂದರು. ಎಲ್ಲ ಸಹಕಾರದಿಂದ ನಡೆದ ಜಾತ್ರೆ ಇದು. ಈ ನಡೆದಂಥ ಇದೊಂದು ಒಡೆಯರಿಗೆ ಊಟ ಮಾಡಿಸಿನ ಇದು ಜಾತ್ರೆ ಇದೊಂದು ಭಕ್ತಿ ಸಲ್ಲಿಸೋದು ಅಂತೇಳಿ ಒಂದು ಏನು ಪರಂಪರೆ ಬರ್ತೈತಲ್ಲ, ಇಡೀ ನಮ್ಮ 100 ಊರ ಜನ ಕೂಡ ಬಂದಂಥ ಎಲ್ಲ ಭಕ್ತರು ಕೂಡಿ ಎಲ್ಲ ಒಡೆಯರಿಗೆ ಕರೆಸಿ ಹೋಳಿಗೆ ಊಟ ಮಾಡಿಸಿನ ಒಂದು ವಿಶೇಷ ಅಂದ್ರೆ ಆರೈಸಿದ್ರೆ ಬೇಕಾದಂಥ ಬಾಳೆಹಣ್ಣು ಶಿಖರಣೆ, ಹೂರ್ಣ ಹೋಳಿಗೆ ಮತ್ತು ಅಂಡ ಇದನ್ನು ಹುಗ್ಗಿ ಇದನ್ನು ಮಾಡ್ಕೊಂಡು ಬಂದರೆ ಆರೈಸಿದ್ರೆ ಒಂದು ಪ್ರಿಯ ಭೋಜನ ಅಂತೇಳಿ ಇದನ್ನು ಅವ್ರಿಗೆ ಒಡೆಯರಿಗೆ ಊಟ ಮಾಡಿಸ್ತಾರೆ. ಅಂದ್ರೆ ಅವ್ರಿಗೊಂದು ಭಕ್ತಿ, ಒಡೆಯರಿಗೆ ಊಟ ಮಾಡಿಸ್ತಾರೆ ಅಂದ್ರೆ ಆರೈಸಿದ್ರೆ ಊಟ ಮಾಡಿಸ್ದಂಗೆ ಅಂತೇಳಿ ಒಡೆಯರಿಗೆ ಇದನ್ನು ಭೋಜನ ಮಾಡಿಸ್ತಾರೆ. ನನ್ನ ಹೆಸರು ಸುನೀಲ್ ಪಾಟೀಲ್ ಅಂತ, ಕೇಮ್ಲಾಪುರದ ಭಕ್ತನ.